ಭಾರತಕ್ಕೂ ಕೂಡ ತಟ್ಟಿದೆ ಮಧ್ಯಪ್ರಾಚ್ಯ ಭೀಕರ ಯುದ್ಧದ ಸಂಘರ್ಷ. ಇರಾನ್ನ ಹರ್ಮುಜ್ ಕಾಲುವೆಯಲ್ಲಿ ಕಾರ್ಗೋ ಹಡಗಿಗೆ ನಿರ್ಬಂಧ ವಿಧಿಸಲಾಗಿದೆ. ಮಧ್ಯಪ್ರಾಚ್ಯದಿಂದ ಬರ್ತಾ ಇದ್ದ ಕಚ್ಚಾ ಡಾಂಬರ್ ಸಂಪೂರ್ಣವಾಗಿ ಕ್ಲೋಸ್ ಆಗಿದೆ. ಪ್ರತಿ ತಿಂಗಳು ಕಾರವಾರದ ಬಂದರಿಗೆ ಕಚ್ಚಾ ಡಾಂಬರ್ ಬರ್ತಾ ಇತ್ತು. ಮಧ್ಯಪ್ರಾಚ್ಯದಿಂದಾಗಿ ಕಾರವಾರದ ಬಂದರಿಗೆ ಬರ್ತಾ ಇದ್ದಂತಹ ಕಚ್ಚಾ ಡಾಂಬರ್ ಹಡಗುಗಳಿಲ್ಲದೆ ಈಗ ಬಿಕೋ ಎಂತ ಇದೆ ಕಾರವಾರ ವಾಣಿಜ್ಯ ಬಂದರು. ಪ್ರತಿ ತಿಂಗಳು ಸರ್ಕಾರಕ್ಕೆ 80 ಲಕ್ಷದಿಂದ 1 ಕೋಟಿಯವರೆಗೂ ಕೂಡ ನಷ್ಟ ಆಗತ್ತೆ. ಕಾರವಾರದ ಬಂದರಿನಲ್ಲಿ ಸಾಲುಗಟ್ಟಿ ನಿಂತಿದ್ದಾವೆ ಡಾಂಬರ್ ಲಾರಿಗಳು. ನೌಕಾ ನೆಲೆಗೆ ಸರಬರಾಜಾಗುವ ಡೀಸೆಲ್ಗೂ ಕೂಡ ಭಾರೀ ಸಂಕಷ್ಟ ಎದುರಾಗಿದೆ. ಬಿಟುಮಿನ್ ಸದ್ಯ ಈಗ ಇರಾನ್ ಮತ್ತು ಇಸ್ರೇಲ್ ಯುದ್ಧ ಸ್ಟಾರ್ಟ್ ಆಗಿದ್ದರಿಂದ ನಾವು ನಾರ್ಮಲ್ ನಮಗೆ 7 ರಿಂದ 8 ಶಿಪ್ ಇದು ಬಿಟುಮಿನ್ ಬರ್ತಿತ್ತು. ಸದ್ಯ ಈ ತಿಂಗಳಲ್ಲಿ ಒಂದೇ ಬಂದು ಹೋಗಿದೆ. ಲಾಸ್ಟ್ ಮಂತ್ ನಮ್ಮದು 4 ಶಿಪ್ ಬಂದು ಹೋಗಿದೆ. ಇದರಿಂದ ನಮಗೆ ರೆವಿನ್ಯೂ ಸುಮಾರು 70 ರಿಂದ 80 ಲಕ್ಷ ತಿಂಗಳಲ್ಲಿ ಲಾಸ್ ಆಗ್ತಾ ಇದೆ. ಅಂದರೆ 7-8 ಶಿಪ್ ಬಂದರೆ ನಮಗೆ 80 ಲಕ್ಷ ಬರ್ಬೋದಿತ್ತು. ಇದೇ ರೀತಿ ಇರಾನ್ ಅಂದರೆ ಮಿಡಲ್ ಈಸ್ಟಿಂದ ನಮಗೆ ಬಿಟುಮಿನ್ ಅಂದರೆ ಡಾಂಬರ್ ಬರ್ತಿತ್ತು. ಅದು ಅಂದರೆ ಮೊನ್ನೆ 1 ತಾರೀಕು ಬಂದು ಅದು 3ನೇ ತಾರೀಕು ಹೋಗಿದೆ. ನಂತರ ಯಾವುದೇ ಶಿಪ್ ನಮಗೆ ಡಿಕ್ಲೇರ್ ಆಗಲಿಲ್ಲ. ಇವತ್ತಿಗೆ ಒಂದು ಸಂಜೆ ಡೀಸೆಲ್ ಶಿಪ್ ಬರ್ತಾ ಇದೆ. ಅದು ಕೂಡ ಮುಂಬೈ ನಮ್ಮದು ಕೋಸ್ಟಲ್, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಸಾಲ್ಟಿದು 2-3 ದಿವಸದಲ್ಲಿ ಬರೋ ಚಾನ್ಸಸ್ ಇದೆ. ಅದು ಕೂಡ ನಮ್ಮ ಕೋಸ್ಟಲ್ಲೇ ಬೇಜಾರು ಅಂದರೆ ಕೋಸ್ಟಲ್ ವಾಯೇಜ್ ಅದು ಬರ್ತದೆ. ಈಗ ಡಾಂಬರೇ ಪ್ರಾಬ್ಲಮ್ ಆಗಿದೆ ಅಂದರೆ ಎಲ್ಲ ಸ್ಟಾಪ್ ಮಾಡಿದ್ದಾರೆ. ಅಲ್ಲಿಂದ ಬರೋದು ಯಾರು ಏಜೆಂಟ್ನವರು ಇಂಟಿಮೇಷನ್ ಯಾವುದು ಕೊಡ್ತಾ ಇಲ್ಲ. ಅದು ಸದ್ಯ ಈಗ ಇರಾನ್ ಮತ್ತು ಇಸ್ರೇಲ್ ಯುದ್ಧ ಸ್ಟಾರ್ಟ್ ಆಗಿದ್ದರಿಂದ ನಾವು ನಾರ್ಮಲ್ ನಮಗೆ 7 ರಿಂದ 8 ಶಿಪ್ ಇದು ಬಿಟುಮಿನ್ ಬರ್ತಿತ್ತು. ಸದ್ಯ ಈ ತಿಂಗಳಲ್ಲಿ ಒಂದೇ ಬಂದು ಹೋಗಿದೆ. ಲಾಸ್ಟ್ ಮಂತ್ ನಮ್ಮದು 4 ಶಿಪ್ ಬಂದು ಹೋಗಿದೆ. ಇದರಿಂದ ನಮಗೆ ರೆವಿನ್ಯೂ ಸುಮಾರು 70 ರಿಂದ 80 ಲಕ್ಷ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.